ನಿಮಗೆ ಕರ್ನಾಟಕದ ಒಂದು ಉದಾಹರಣೆ ಕೊಡ್ತೀನಿ. ಈ ರಾಯಚೂರಲ್ಲಿ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ಸರ್, 7 ಎಕರೆ ಒಂದು ಜಮೀನು ಸರ್, 3 ಎಕರೆನಲ್ಲಿ ಪಬ್ಲಿಕ್ಸು ಪಾಪ ಅವ್ನ ಮನೆ ಕಟ್ಕೊಂಡ್ಬಿಡ್ತಾರಲ್ಲ ಅವ್ನ ಜಾಗದಲ್ಲಿ, ಕಡೆಗೆ ಕೂತ್ಕೊಂಡು ಎಲ್ಲ ತೀರ್ಮಾನ ಮಾಡಿ ಅವ್ನು ಒಂದು ಸೈಟ್ಗೆ ಇಷ್ಟು ಅಂತೇಳಿ ದುಡ್ಡು ಇಸ್ಕೊಂಡು ಆ ಜಮೀನನ್ನು ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಡೋದಕ್ಕೆ ರೆಡಿ ಮಾಡ್ಕೊಡ್ತಾರೆ ಸರ್. ವೆರಿ ನೆಕ್ಸ್ಟ್ ಡೇ ವಕ್ಫ್ ಬೋರ್ಡ್ ಅಂತ ಅನೌನ್ಸ್ ಮಾಡಿಬಿಡುತ್ತೆ ಸರ್. ಅವ್ನು ಕೋರ್ಟ್ಗೆ ಹೋಗ್ತಾನೆ, ಕೋರ್ಟ್ಗೆ ಹೋಗಿ ಕೋರ್ಟಿಂದ ಕೇಸ್ ಗೆತ್ಕೊಂಬರ್ತಾನೆ ಸರ್. ಗೆತ್ಕೊಂಬಂದ್ಮೇಲೆ ಇದೇ ಈ ಸರ್ಕಾರ ರಾಯಚೂರೊಳಗೆ ಅವನ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ರಿಮೈನಿಂಗ್ 4 ಎಕರೆ ಲ್ಯಾಂಡನ್ನು ಪರ್ಚೇಸ್ ಮಾಡುತ್ತೆ, ದುಡ್ಡು ಕೊಟ್ಟು ಅವನ ಹತ್ರ ಸರ್. ಪರ್ಚೇಸ್ ಮಾಡಿ ಪಬ್ಲಿಕ್ಕಿಗೆ ಸೈಟ್ ಕೊಡಲಿಕ್ಕೆ 29ನೇ ತಾರೀಕು ಫಂಕ್ಷನ್ ನಿಶ್ಚಯ ಮಾಡ್ತಾರೆ ಸರ್. ವೆರಿ ನೆಕ್ಸ್ಟ್ ಡೇ ವಕಫ್ ಅಂತ ಅನೌನ್ಸ್ ಆಗುತ್ತೆ. ಚೆನ್ನಾಗಿ ಗೊತ್ತಿರಬೇಕಾದ್ರದ್ದು. ಎಸ್, ನಾವು ಕವರ್ ಮಾಡಿದ್ದೀವಿ, ಮತ್ತೆ ಅಲ್ಲಿ ಮನೆ ಕಟ್ಟಿಸ್ಕೊಂಡವ್ರನ್ನ ಮಾತಾಡಿಸಿದ್ದೀವಿ. ಮಾತಾಡಿದ್ರೆ ಸರ್ ಏಕಾಏಕಿ ಅವನು ಬೀದಿ ಪಾಲಾಗೋಗ್ಬಿಡ್ತಾನಲ್ಲ ಸರ್. ಅಲ್ಲಿ ಮುಸ್ಲಿಮೇನೆ, ಬೇರೆ ಯಾರು ಅಲ್ಲಲ್ಲ. ಅವನು ಹೇಳ್ತಾನೆ, ನಾನು ಮುಸ್ಲಿಮ್ ರೀ, ನನ್ನ ಆಸ್ತಿ ನೀವು ಹೆಂಗೆ ವಕಫ್ ಅಂತ ಅನೌನ್ಸ್ ಮಾಡ್ತೀರಾ? ನಾನು ಕೋರ್ಟಲ್ಲಿ ಕೇಸ್ ಗೆತ್ಕೊಂಡ್ಬಂದಿದ್ದೀನಿ, ನನ್ನ ಹತ್ರ ವ್ಯಾಪಾರ ಮಾಡಿ ನೀವು ಜಮೀನು ತೊಗೊಂಡಿದ್ದೀರಾ, ದುಡ್ಡು ಕೊಟ್ಟಿದ್ದೀರಾ, ನನಗೆ ಸರ್ಕಾರ ದುಡ್ಡು ಕೊಟ್ಟಿದೆ, ನೆಕ್ಸ್ಟ್ ನೀವು ವಕಫ್ ಅಂತ ಹೆಂಗೆ ಸೇರಿಸ್ತೀರಾ ನೀವು ಅಂತ ಕೇಳ್ತಾನೆ. ಇದು ಒಂದು ಸಿಸ್ಟಮೇ ಇಲ್ವಲ್ಲ ಸರ್ ಇದು ಮಾಡ್ಬೇಕಾದ್ರೆ. ಯಾರ್ದೋ ಪ್ರಾಪರ್ಟಿನ ಏಕ್ದಮ್, ಅದರಲ್ಲೂ ನಮ್ಮ ನಿಮ್ಮ ಆರ್ಗ್ಯುಮೆಂಟ್ ಎಲ್ಲ ಕರೆಕ್ಟ್ ಸರ್, ಬಟ್ ಪಾಸ್ ಮಾಡೋದಕ್ಕೆ ಸುಮ್ಮನೆ ಅಂದರೆ ಜನರಿಗೆ ತೋರಿಸೋದಕ್ಕೆ ಟಾಕಿಂಗ್ ಪಾಯಿಂಟ್ ಆಗೋದಕ್ಕೆ ಮಾಡ್ತಿದ್ದೀರಾ. ನಂಬರ್ಸ್ ಎಲ್ಲಿದೆ ಅಂತ ರಾಜ್ಯಸಭೆಯಲ್ಲಿ ಹೆಂಗೆ ಪಾಸ್ ಮಾಡಿಸ್ತೀರಿ ಇದನ್ನು ಸರ್? ಆಗುತ್ತೆ, ಅಭಿಪ್ರಾಯ ತಗೊಳ್ತಾರೆ, ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ತಾರೆ ಸರ್. ಏನಾಗ್ತಾ ಇದೆ ಅನ್ನತಕ್ಕಂಥದ್ದು ವಿಶ್ವಾಸ, ಮುಸ್ಲಿಮರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡ್ತಾರೆ ಅಂತಕ್ಕಂಥದ್ದು. ಮುಸ್ಲಿಮ್ ಯಾಕೆ ವಿಶ್ವಾಸಕ್ಕೆ ಬರ್ಬೇಕ್ರಿ? ಇದೊಳ್ಳೆ ಕಥೆ ಅಲ್ಲ. ಯಾಕೆ ಮುಸ್ಲಿಮ್ ವಿಶ್ವಾಸ? ಇದರಲ್ಲಿ ಒಳ್ಳೇದಾಗುತ್ತೆ ಅಂದಮೇಲೆ ಯಾಕೆ ಬರಬಾರ್ದು? ಒಳ್ಳೇದಾಗುತ್ತೆ ಅಂದಮೇಲೆ ಯಾಕೆ ಬರಬಾರ್ದು? ಇದರಲ್ಲಿ ಏನೋ ಅನ್ಯಾಯ ಆಗ್ತಾ ಇದೆ? ಮೋದಿಯವರು ಮೋಸ ಮಾಡ್ತಾ ಇದ್ದಾರಾ? ಅಜೆಂಡಾ ಇದೆ. ಮೋದಿಯವರು ಮೋಸ ಮಾಡ್ತಾ ಇದ್ದಾರೆ. ಏನು ಅಜೆಂಡಾ ಇದೆ? ಎಷ್ಟೋ ಇದೆ. ಏನು ಅಜೆಂಡಾ ಇದೆ ಅಬ್ದುಲ್ ರಜಾಕ್?